ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇಂದು ನೀತಿ ಆಯೋಗದ ಸಭೆಯಲ್ಲಿ ಡಿಕೆಶಿ ಭಾಗಿ, ಹೆಚ್ಚು ಅನುದಾನಕ್ಕೆ ಮೊರೆ. ಬೆಂಗಳೂರು ಮೂಲಕ ರಾಜ್ಯದ ಅಭಿವೃದ್ಧಿಗೆ ರೋಡ್ ಮ್ಯಾಪ್. ಇಂದಿನಿಂದ ಫುಟ್ಬಾಲ್ ವಿಶ್ವಕಪ್ ಜ್ವರ ಆರಂಭ. ತಂಡಗಳ ಸಂಖ್ಯೆ 32ರಿಂದ 48ಕ್ಕೆ ಏರಿಕೆಯಾಗಿದೆ. ಶಕ್ತಿ ಯೋಜನೆಗೆ 3 ವರ್ಷ 19,000 ಕೋಟಿ ವೆಚ್ಚ. 753.7 ಕೋಟಿ ಉಚಿತ ಟಿಕೆಟ್. ಸಿಇಟಿ ಕೌನ್ಸೆಲಿಂಗ್ ಈ ವರ್ಷ ವಿಳಂಬವಾಗಲಿದೆ. ಅಂತಿಮವಾಗದ ಸೀಟ್ ಮ್ಯಾಟ್ರಿಕ್ಸ್. ಕಾಂಗ್ರೆಸ್ನಲ್ಲಿ ಟಿಎಂಸಿ ಆಗುತ್ತದೆಯೇ ವಿಲೀನ ಅಂತ ಯಾವುದೇ ಆಫರ್ ಬಂದಿಲ್ಲ ಎಂದ ಟಿಎಂಸಿ. ಮೋದಿ ದಾಖಲೆ ಅವಧಿಗೆ ಪ್ರಧಾನಿ ವಿಶೇಷ ಪೂಜೆ ಸಲ್ಲಿಸಿದ ಬಿಜೆಪಿ ನಾಯಕರು. ಮುಜರಾಯಿ ಸಚಿವರಾಗಿ ರೆಡ್ಡಿ ಮುಂದುವರಿಕೆಗೆ ಅರ್ಚಕರ ಆಗ್ರಹ. ಬೆಂಗಳೂರಿನಲ್ಲಿ ತ್ರಿಬಲ್ ರೈಡಿಂಗ್ಗೆ ಎಐ ಅಂಕುಶ. ಬಿಟಿಎಂ ಕೋರ್ಮಂಗಲ ಎಂಜಿ ರಸ್ತೆ ಹಾಟ್ಸ್ಪಾಟ್. 18ರಿಂದ 35 ವರ್ಷದವರಿಂದ ಸಂಚಾರ ನಿಯಮ ಉಲ್ಲಂಘನೆಯಾಗಿವೆ. ಮೆಟ್ರೋ ರೈಲು 3ನೇ ಹಂತ ಕ್ಷಿಪ್ರ ರೈಲು ಅನುಮತಿ ನೀಡಲು ಮನವಿ. ಕೇಂದ್ರ ಸಚಿವ ಖಟ್ಟರ್ ಭೇಟಿಯಾದ ಸಿಎಂ ಡಿಕೆಶಿ. ಅಶೋಕ್ ಕಸ ಮಾಫಿಯಾ ಗ್ಯಾಂಗ್ ಏಜೆಂಟ್ ಎಂದು ಸಿಎಂ ಡಿಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ. ಕಾಂಟ್ರಾಕ್ಟರ್ ಮನೆಯಲ್ಲಿ 25 ಲಕ್ಷ ಕದ್ದು ಸಿಕ್ಕಿಬಿದ್ದ ನೇಪಾಳಿ ದಂಪತಿ. ಕಡಿಮೆ ಸಂಬಳಕ್ಕೆ ಮನೆಗೆಲಸಕ್ಕೆ ಸೇರಿದ ಸತಿಪತಿ. ಕೆಲಸಕ್ಕೆ ಸೇರಿದ ಒಂದೇ ತಿಂಗಳಲ್ಲಿ ಜೋಡಿ ಕೈಚಳಕ ತೋರಿಸಿದೆ. ಝೂಮ್ ಆಪ್ನಲ್ಲಿ ಬುಕ್ ಮಾಡಿದ್ದ ಕಾರು ಕದ್ದ ಅಂತಾರಾಜ್ಯ ಕಳ್ಳ ಲಾಕ್ ಆಗಿದ್ದಾನೆ. ಕಾರಿನಲ್ಲಿ ಅಳವಡಿಸಿದ್ದ ಜಿಪಿಎಸ್ ಡಿವೈಸ್ ಕಿತ್ತು ಹಾಕಿದ್ದ. ರೇಷ್ಮೆ ಮಾರುಕಟ್ಟೆಯ ದುರಾವಸ್ಥೆ. ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅವ್ಯವಸ್ಥೆಯ ಚಿತ್ರಗಳ ವೀಕ್ಷಣೆ. ನಲ್ಲಿಗಳಲ್ಲಿ ಬಾರದ ನೀರಿನಿಂದ ಪರದಾಟ. ಎಚ್ಡಿ ದೇವೇಗೌಡರು ರಾಜ್ಯಸಭೆಗೆ ಪ್ರವೇಶ ಬಯಸಿದ್ದಾಗ ಕಾಂಗ್ರೆಸ್ ಸಹಕರಿಸಿತ್ತು. ಎನ್ಡಿಎ ಮೈತ್ರಿಕೂಟ ಸೇರಿಕೊಂಡಿದ್ದಕ್ಕೆ ಜೆಡಿಎಸ್ಗೆ ಸಮಸ್ಯೆಯಾಗಿದೆ. ಜೆಡಿಎಸ್ ಪಕ್ಷವನ್ನ ಹಂತ ಹಂತವಾಗಿ ಮುಗಿಸುತ್ತಿರುವ ಬಿಜೆಪಿ. ಭದ್ರಾ ಡ್ಯಾಂ ನೀರು ಸೋರುತ್ತಿದೆ. ರೈತರ ದೂರು. ರಿವರ್ ಸ್ಲೈಸ್ ಹಾಗೂ ಎಡಬಲ ನಾಲೆಯಲ್ಲೂ ಸೋರಿಕೆ. ನೀರಾವರಿ ಇಲಾಖೆ ವಿರುದ್ಧ ಅನ್ನದಾತರ ಆಕ್ರೋಶ. ಲಂಚ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದ 2 ಪೊಲೀಸರು ಅಮಾನತಾಗಿದ್ದಾರೆ. ಹಾವೇರಿಯಲ್ಲಿ ನಿಧಿಯ ಆಸೆಗೆ ದೇವಸ್ಥಾನ ಕೆಡವಿದ ಪುಂಡರು. 4ರನ್ನ ಬಂಧಿಸಿದ ಪೊಲೀಸರು. ನನ್ನ ಮೋದಿ ಬಾಂಧವ್ಯ ಶಾಶ್ವತ ಎಂದ ದೇವೇಗೌಡರು. ರಾಜ್ಯಸಭೆ ಸ್ಥಾನದ ವ್ಯಾಮೋಹವಿಲ್ಲ, ಬೇಡಿಕೆ ಇಟ್ಟಿರಲಿಲ್ಲ. ಅನಗತ್ಯ ಚರ್ಚೆಗೆ ಮಾಜಿ ಪಿಎಂ ತೆರೆ ಎಳೆದಿದ್ದಾರೆ. ಬಿಜೆಪಿಯಿಂದ ಈಗ ಸೀಟ್ ಚೋರಿ ಎಂದ ಕೈ. ಅಧ್ಯಕ್ಷರಾಗಿ ಕೆಪಿಸಿಸಿಗೆ ಬಿಕೆ ಹರಿಪ್ರಸಾದ್ ಭೇಟಿ. ಅಧಿಕಾರ ಸ್ವೀಕಾರ. ದಿಲ್ಲಿಯಲ್ಲಿ ಹೆಚ್ಚಿದ ಸಚಿವಾಕಾಂಕ್ಷಿಗಳ ಲಾಬಿ. 2ನೇ ಹಂತದ ಸಂಪುಟ ವಿಸ್ತರಣೆ. ಸೋನಿಯಾ ಭೇಟಿಯಾದ ಸಿಎಂ ಡಿಕೆ ಶಿವಕುಮಾರ್. ಹಿರಿಯ ನಿರ್ದೇಶಕ ಭಾರತಿ ರಾಜ ಇನ್ನೂ ನೆನಪು ಮಾತ್ರ. ಜೂನ್ 13ರೊಳಗೆ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದ ದೀಪ್ಗೆ. ಇಲ್ದಿದ್ರೆ ದೇಶದಾದ್ಯಂತ ಕಾಕ್ರೋಶ್ ಧರಣಿ. ಚಿನ್ನ 10 ಗ್ರಾಂಗೆ 4,300 ರೂಪಾಯಿ. ಬೆಳ್ಳಿ ಕೆಜಿಗೆ 10,000 ರೂಪಾಯಿ ಕುಸಿತ ಕಂಡಿದೆ. ತೈಲ ದರ, ಡಾಲರ್ ಮೌಲ್ಯ ಏರಿಕೆ ಕಾರಣ. ದೀದಿಗೆ ಕಾಂಗ್ರೆಸ್ ಉಪಾಧ್ಯಕ್ಷ ಹುದ್ದೆ ಆಫರ್ ಬಂದಿದೆಯಾ? ಅಭಿಷೇಕ್ಗೆ ಪ್ರಧಾನ ಕಾರ್ಯದರ್ಶಿ ಪಟ್ಟ ಪ್ರಸ್ತಾಪ. 1 ವಾರ ಟೈಮ್ ಕೇಳಿದ ಮಮತಾ. ಕಾಂಗ್ರೆಸ್ ವೈಫಲ್ಯ ಮುಚ್ಚಿಡಲು ಹಿಂದೂ ಬೆಳವಣಿಗೆ ದರ ಅಂತಿದ್ರು ಎಂದ ಮೋದಿ. ಆದ್ರೆ ಅದು ಕಾಂಗ್ರೆಸ್ ಬೆಳವಣಿಗೆ ದರ. ಪ್ರಧಾನಿ ವಾಗ್ದಾಳಿ ನಡೆಸಿದ್ದಾರೆ. ಮಾತುಕತೆ ಮುಗಿತು, ಇರಾನ್ ಬೆಲೆ ತೆರಬೇಕಾಗುತ್ತೆ ಎಂದ ಟ್ರಂಪ್. ಶೀಘ್ರವೇ ದಾಳಿಗೆ ಹೊಸ ಆದೇಶ ಎಂದು ಆವಾಜ್ ಹಾಕಿದ್ದಾರೆ. ಇನ್ನು ಕ್ರೀಡೆ. ಫಿಫಾ ವಿಶ್ವಕಪ್ ದಾಖಲೆಗಳ ಸರದಾರ. ಭಾರತೀಯ ಕ್ರಿಕೆಟರ್ ರೋಹಿತ್ ಶರ್ಮಾರಿಂದ ಪದ್ಮಶ್ರೀ ಸ್ವೀಕಾರ. ಅಫ್ಘಾನ್ ಸರಣಿಯಿಂದ ಪಾಂಡ್ಯ ಹೊರಕ್ಕೆ. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ.